ನಾನಿವತ್ತು ಸಿಂಪಲ್ ಸೂಪರ್ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯಾವುದೇ ತರಕಾರಿ ಇಲ್ಲ ಅಂದ್ರೂ ನಡೆಯುತ್ತೆ. ಟೊಮೊಟೊ ಹಣ್ಣಂತೂ ಅವಶ್ಯಕತೆ ಇಲ್ಲ. ಖಾರ ಪುಡಿ ಇಲ್ಲ ಅಂದ್ರೂ ಓಕೆನೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಆಯಿತಾ. ನಾನಿವತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಸಾರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ, 1 ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ, 4 ಇಂಚಷ್ಟು ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಒಂದು ಬೆಳ್ಳುಳ್ಳಿ ಅಂದರೆ 10ರಿಂದ 12 ಬೆಳ್ಳುಳ್ಳಿ ಬೇಳೆ, 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಸಿಂಪಲ್ಲಾಗಿ ಮಾಡೋವಂತಹ ಸಾಂಬಾರಿದು. ಮೊದಲನೇದಾಗಿ ನಾವು ಈ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಕೊಬ್ಬರಿಯನ್ನು ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ನಮ್ಮ ಸಾಂಬಾರಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಈ ಶುಂಠಿ, ಹಸಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ನೀವು ಪಲ್ಯಕ್ಕೆ ಹಾಕಿದ್ರೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸಾಂಬಾರಿಗೆ ಹಾಕಿದ್ರಂತೂ ಅದ್ಭುತವಾಗಿರುತ್ತೆ ಟೇಸ್ಟು. ಒಂದೇ ಒಂದ್ಸಲ ಈ ಥರ ಸಾರು ಮಾಡಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟಲ್ಲೇ ತಿಳಿಸಿ. ಪಾತ್ರೆಗೆ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸಿಡಿಗೆ 1 ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ಮೇಲೆ ಹೆಚ್ಚಿಟ್ಕೊಂಡಿದ್ದಂಥ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಆ ನಂತರ ಅದು ಚಟಪಟ ಅಂದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕಿ 1-2 ನಿಮಿಷ ಬಾಡಿಸ್ಕೊಳ್ತೀನಿ. ಯಾಕೆ ಅಂದರೆ ಖಾರ ಇದ್ವು ಅಂದರೆ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಆದರೆ ಖಾರ ಕಡಿಮೆ ಆಗುತ್ತೆ ಅನ್ನೋ ರೀಸನ್ಗೆ. ದಿನ ಒಂದೇ ಥರ ಸಾಂಬಾರು ಮಾಡಿ ಮಾಡಿ ತುಂಬ ಬೇಜಾರಾಗಿರುತ್ತೆ. ಇದು ಡಿಫ್ರೆಂಟಾಗಿ ಟೇಸ್ಟು ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಸಿಮೆಣ್ಸಿನ್ಕಾಯಿ ಬಾಡಿಸಾದ್ಮೇಲೆ ನಾವು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಸ್ವಲ್ಪ 1-2 ನಿಮಿಷ ಎಣ್ಣೆಯಲ್ಲಿ ಕಂದಿಸ್ತೀನಿ. ಲೋ ಫ್ಲೇಮಲ್ಲಿ ಇದೆ, ನಿಮಗೆ ಗೊತ್ತಲ್ಲ. ಅದಾದ ನಂತರ ದೊಡ್ಡುಪ್ಪನ್ನೇ ಹಾಕ್ತೀನಿ. ಅದು ಕರಗಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಬಿಟ್ಕೊಂಡ್ರೆ ಸಾಕು ಅಂಶನ. ಸೊ ಅದಕ್ಕೆ ಈರುಳ್ಳಿಗೆ ಬೇಕಾಗಿರೋಕ್ಕಿಂತ ಸ್ವಲ್ಪ ಜಾಸ್ತಿ ಕಲ್ಲುಪ್ಪನ್ನ ಹಾಕ್ತೀನಿ. ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ 2ರಿಂದ 5 ನಿಮಿಷ ಹಾಗೆ ಹಬೆಯಲ್ಲಿ ಬೇಯೋದಕ್ಕೆ ಬಿಡ್ತೀನಿ. ಇನ್ನೊಂದು ಕಡೆಗೆ ನಾನು ಆಗಲೇ ಏನು ಕೊಬ್ಬರಿ ಹೇಳಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಆ ಪೇಸ್ಟನ್ನು ನಾನಿಲ್ಲಿ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಡ್ತೀನಿ. ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ಅದು ಕುದಿ ಬಂದಮೇಲೆ 1-2 ಕುದಿ ಬೇಡ, 4 ಕುದಿ ಕುದಿಸಿದ್ರೆ ಸಾಕು. ಹಾಗೆ ನೆನ್ಪಿಟ್ಕೊಳ್ಳಿ, ನೀವು ಯಾವಾಗ ಏನೇ ಮಿಕ್ಸಿ ಮಾಡಿದ್ರು ಕೊಬ್ಬರಿನ, ಅದಕ್ಕೆ ಯಾವ ಕಾರಣಕ್ಕೂ ಸಾಂಬಾರು ಪುಡಿ, ಖಾರ ಪುಡಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆ ರೀತಿ ಮಾಡೋದ್ರಿಂದ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಕಂಪ್ಲೀಟಾಗಿ. ಈ ಥರ ಮಾಡಿ ನೋಡಿ ಒಂದ್ಸಲ, ನಿಮಗೆ ಯಾವ ರೀತಿ ಅನಿಸುತ್ತೆ ಅಂತ ನೋಡಿ. ಈಗ ನನ್ನ ಪಾತ್ರೆಗೆ ಎಷ್ಟು ಸಾಂಬಾರು ಮಾಡಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹುಳಿಯನ್ನು ಬಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅಜ್ಜಿ ಸಾಂಬಾರು ಪುಡಿ, ಇದು ನಮ್ಮ ಓನ್ ಬ್ರ್ಯಾಂಡಿಂದು ಸಾಂಬಾರು ಪೌಡರ್, ತುಂಬ ಅದ್ಭುತವಾಗಿರುತ್ತೆ. ಒಂದ್ಸಲ ತರಿಸ್ಕೊಳ್ಳಿ, ಟೇಸ್ಟ್ ನೋಡಿ. ನಮ್ಮ ಮಧ್ಯ ಕರ್ನಾಟಕದಿಂದ ಬೆಂಗಳೂರವರೆಗೂ ಸಹ ಇದು ಒಂದೇ ಸಾಂಬಾರು ಪುಡಿ ಸಾರು ಆಗಿರ್ಬೋದು ಪಲ್ಯದ ಜೊತೆಗೆ ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ ಅಂತ ಹೇಳ್ತೀನಿ. ಅದಾದ ನಂತರ ನಾನು ತಿಕ್ನೆಸ್ ಸ್ವಲ್ಪ ಕಡಿಮೆ ಅನ್ನಿಸ್ತು, ಬೇಕು ಅಂತ ಅನ್ನಿಸ್ತು. ನಿಮಗೆ ಸಾಂಬಾರು ತೆಳ್ಳಗಿದೆ ನಡೆಯುತ್ತೆ ಅಂತಂದರೆ ಇರಲಿ, ಇಲ್ಲಾಂದರೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು ಅಥವಾ ಹುರ್ಗಡ್ಲೆ ಹಿಟ್ಟು, ನಿಮ್ಗೆ ಯಾವ ಹಿಟ್ಟು ಬೇಕೋ ಅದನ್ನು ಹಾಕೋಬೋದು. 1 ಟೀ ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಇಳಿಸಿದ್ರೆ ಮುಗೀತು, ಸರ್ವ್ ಮಾಡೋದಕ್ಕೆ ರೆಡಿ ಇದೆ ಅಂತಂದೇಳಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಇದೇ ರೀತಿಯಾದಂಥ ಸಿಂಪಲ್ ಸಾಂಬಾರ್ ರೆಸಿಪಿಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.